ಎಲ್ಲರಿಗೂ ನಮಸ್ಕಾರ. ನಾನು ಹೊಸ ವೀಡಿಯೋಗೆ ಸುಸ್ವಾಗತ. ನಾನು ಇವತ್ತು ಯಾವ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ ಟ್ರೈನ್ ನಂಬರ್ 16515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ಸಲ್ಲಿ. ಇದು ಯಶವಂತಪುರಿಂದ ವೀಕ್ಲಿ 3 ದಿನ ಓಡುತ್ತೆ. ಸೋಮವಾರ, ಬುಧವಾರ, ಶುಕ್ರವಾರ. ಮತ್ತು ಇದು ಬೆಳಿಗ್ಗೆ 7 ಗಂಟೆಗೆ ಬಿಟ್ಟು ಅದೇ ದಿನ ನೈಟ್ 10:45 ಕಾರವಾರ ರೀಚ್ ಆಗ್ಬಿಡುತ್ತೆ. ಇದು ಟೋಟಲ್ ರೇಕ್ ಶೇರಿಂಗ್ ಬಂದ್ಬಿಟ್ಟು 3 ಟ್ರೈನಿಗಿದೆ ರೇಕ್ ಶೇರಿಂಗ್. ಯಾವ್ದು ಅಂದರೆ ಒಂದು ಬಂದ್ಬಿಟ್ಟು ಈ ಕಾರವಾರ ಎಕ್ಸ್ಪ್ರೆಸ್ 16515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ಸು. ರೂಟಲ್ಲಿ ಯಾವ ರೂಟಲ್ಲಿ ಹೋಗ್ತಾನೆ ಅಂದರೆ ಯಶವಂತಪುರ ಬಿಟ್ಟಮೇಲೆ ನೆಲಮಂಗಲ ಬಿಟ್ಟಮೇಲೆ ಚಿಕ್ಕಬಳ್ಳಾಪುರ, ನೆಲಮಂಗಲ, ಕುಣಿಗಲ್, ಬಿ.ಜಿ. ನಗರ, ಶ್ರವಣಬೆಳಗೊಳ ಹೋಗ್ತಾನೆ. ಶ್ರವಣಬೆಳಗೊಳದಿಂದ ಹಾಸನ್ನು, ಸಕಲೇಶಪುರ, ಶಿರಡಿ ಘಾಟಿಯಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ತಾನೆ. ಸುಬ್ರಹ್ಮಣ್ಯದಿಂದ ಕೊಬ್ಬಕಪುತ್ತೂರು, ಬಂಟ್ವಾಳದಿಂದ ಮಂಗಳೂರು ಜಂಕ್ಷನಲ್ಲಿ ಲೋಕಲ್ ರಿವರ್ಸಲ್ಲಿ ಇದ್ದಾರೆ. ಲೋಕಲ್ ರಿವರ್ಸಲ್ಲಿ ಏನಕ್ಕಿದೆ ಅಂತ ಮುಂದಕ್ಕೆ ಕೇಳ್ತೀನಿ. ಮತ್ತು ಅಲ್ಲಿಂದ ಸೂರತ್ಕಲ್, ಉಡುಪಿ, ಕುಂದಾಪುರ, ಬಾರ್ಕೂರು, ಭಟ್ಕಳ, ಮುರುಡೇಶ್ವರದಿಂದ ಇಲ್ಲಿಗೆ ಹೋಗ್ತಾನೆ, ನಮ್ಮ ಕಾರವಾರಕ್ಕೆ ಹೋಗುತ್ತೆ. ಮತ್ತು ಇನ್ನೊಂದು ಮಿಕ್ಕಿದ ದಿನ ನಮಗೆ ಮಂಗಳೂರಿಗೆ ಟ್ರೈನ್ ಇಲ್ಲ ಅಂದ್ಕೊಂಬೇಡಿ. ಯಾಕೆ ಇನ್ನೊಂದು ಟ್ರೈನ್ ಇದೆ ರೇಕ್ ಶೇರಿಂಗ್. 2ನೇ ಟ್ರೈನ್ ಬಂದ್ಬಿಟ್ಟು 16575 ಯಶವಂತಪುರ ಮಂಗಳೂರು ಜಂಕ್ಷನ್ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್. ಇದು ಬಂದ್ಬಿಟ್ಟು ಮಂಗಳವಾರ, ಗುರುವಾರ, ಭಾನುವಾರ ಇದೆ. ಇನ್ನೊಂದು ಶನಿವಾರಕ್ಕೆ ಟ್ರೈನ್ ಇಲ್ಲ ಅಂತ ಕೇಳ್ಬೋದು. ಇದೇ ಟ್ರೈನು ಯಾವುದು ಅಂದರೆ 16539 ಯಶವಂತಪುರ ಮಂಗಳೂರು ವೀಕ್ಲಿ ಎಕ್ಸ್ಪ್ರೆಸ್ಸು. ವಾರದಲ್ಲಿ 1 ದಿನ ಓಡುತ್ತೆ. ಇದೇ 2 ಟ್ರೈನ್ ಡೆಡಿಕೇಟೆಡ್ ಕೊಟ್ಬಿಟ್ಟಿದ್ದಾರೆ. ಮೇನು ಬೆಂಗಳೂರಿಂದ ಮಂಗಳೂರಿಗೆ. ಅದಕ್ಕೆ ಒಂದು ಇಲ್ಲಿಂದ ಹೋಗುತ್ತೆ, ಒಂದು ಆ ಕಡೆಯಿಂದ ಬರುತ್ತೆ. 2 ರೇಕ್ ಕೊಟ್ಬಿಟ್ಟಿದ್ದಾರೆ. ಇನ್ನು ಯಶವಂತಪುರಿಂದ ಮಂಗಳೂರು, ಕಾರವಾರಗೆ. 2024 ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ, ಮುಂಗಾರು ಮಳೆ. ಅದು ಇವಾಗ ಶಿರಡಿ ಘಾಟ್ ನಿಮ್ಗೆ ಹೆಂಗೆ ಪಶ್ಚಿಮ ಘಟ್ಟದಲ್ಲಿ ಹೆಂಗೆ ಸುಂದರವಾಗಿ ಕಾಣಿಸುತ್ತೆ ಅಂತ ನಿಮಗೆ ಹೇಳ್ಬೇಕಾ? ನಾನು ಅಲ್ಲೇ ನೋಡಿರ್ತೀರ. ಇವಾಗ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ಮುಂದಕ್ಕೆ ತೋರಿಸ್ಕೊಂಡು ಹೋಗ್ತೀನಿ. ಮೇನ್ ಟಾರ್ಗೆಟ್ ಇರೋ ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇಲ್ಲ. ನಾನು ಹೋದ ವಾರನೂ ಟ್ರಾವೆಲ್ ಮಾಡಿದ್ದೆ ಅದರಲ್ಲಿ. ಅದೇ ನಾನು ವೀಡಿಯೋ ಮಾಡಿರಲಿಲ್ಲ. ಅದೇ ಬಿಸಿಲು ಬೇರೆ ಇತ್ತು, ಮಳೆಗಾಲ ಇರಲಿಲ್ಲ. ಅದರಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಇವಾಗ ಮಳೆಗಾಲ ಇರೋದ್ರಿಂದ ನಾನೀಗ ನಿಮಗೆ ತೋರಿಸೋಣ ಹೆಂಗಿರುತ್ತೆ ಪಶ್ಚಿಮ ಘಟ್ಟದಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ನಿಮಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ಬೋರ್ಡ್ ಮಾಡ್ತಿರೋದು ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸ್ 7:10ಕ್ಕೆ. ಅದೇ ಅಲ್ಲಿ 7 ಗಂಟೆಗೆ ಬಿಡ್ತಾನೆ ಯಶವಂತಪುರದಿಂದ. ಅದೇ ನಮ್ಮ ಚಿಕ್ಕಬಳ್ಳಾಪುರ ಬರೋಕ್ಕೆ 7:10 ಆಗುತ್ತೆ. ಬರಲಿ ಟ್ರೈನು. ಮತ್ತು ನಿಮ್ಗೆ ಏನೇನು ಎಲ್ಲ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಟೈಮಿಂಗ್ಸು, ಫೇರು, ಕೋಚ್ ಪೊಸಿಷನ್ನು ಎಲ್ಲ ನಿಮಗೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಇದು ಟಿಕೆಟ್ ಕೌಂಟ್ರು. ನಿಮಗೆ ಟಿಕೆಟ್ ಕೌಂಟ್ರು ಇಲ್ಲಿ ಒಂದು ರಿಸರ್ವ್ಡು ಮತ್ತು ಜನರಲ್ 2 ಒಟ್ಟಿಗೆ ಸಿಗುತ್ತೆ. ನಿಮಗೆ ಬೇರೆದಿರಲ್ಲ. ಹೀಗೆ ಪ್ಲಾಟ್ಫಾರ್ಮ್ ನಂಬರ್ 4ನಲ್ಲಿ 16535 ಪಂಡರಪುರ ಮೈಸೂರು ಗೋಲ್ ಗುಂಬಜ್ ಬಂದು ನಿಂತಿದೆ ನೋಡಿ. ಇವತ್ತು ಬೇಗ ಬಂದಿದೆ. ಆ್ಯಕ್ಚುಲಿ ದಿನ ಲೇಟಾಗಿ ಬರ್ತಿತ್ತು ಗಾಡಿ, ಇವತ್ತು ಬೇಗ ಬಂದಿದೆ. ಸರ್ಪ್ರೈಸಿಂಗು. ಅದಕ್ಕೆ ಇಂಜಿನ್ ಬಂದ್ಬಿಟ್ಟು WP7 ಹಾಕಿದೆ, KGM ಲೋಕೋ. ಪ್ಲಾಟ್ಫಾರ್ಮ್ ನಂಬರ್ 2ಅಲ್ಲಿ ಇದು ಯಶವಂತಪುರ ಗಯಾ ಸಮ್ಮರ್ ಸ್ಪೆಷಲ್ ಹಾಕಿದ್ದಾರೆ ನೋಡಿ. ಇದು ಇಲ್ಲಿ ICF ಕೋಚಲ್ಲಿದೆ. ಸಮ್ಮರ್ ಸ್ಪೆಷಲ್ 06217. ಒಟ್ಟು 4 ಪ್ಲಾಟ್ಫಾರ್ಮು ಆಕ್ಯುಪೈಡ್ ಆಗಿದೆ. ಯಶವಂತಪುರಿಂದ ಮಂಗಳೂರು ಜಂಕ್ಷನ್ಗೆ ಜನರಲಲ್ಲಿ ಹೋಗ್ತಾ ಇದ್ದೀನಿ. ಜನರಲ್ ಟಿಕೆಟ್ ಬಂದ್ಬಿಟ್ಟು ನನಗೆ 140 ರೂಪಾಯಿ ಆಯಿತು. 140 ರೂಪಾಯಿ ಮಂಗಳೂರು ಜಂಕ್ಷನ್ವರೆಗೂ. ಬರೀ ಮಂಗಳೂರು ಜಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿಂದ ನಾವು ಊರಿಗೆ ಹೋಗ್ಬೇಕು. ಅದರಿಂದ ಬರೀ ಮಂಗಳೂರು ನಿಮ್ಗೆ ಶಿರಡಿ ಘಾಟ್ ತೋರಿಸೋಣ ಅಂತ ವೀಡಿಯೋ ಮಾಡ್ತಾ ಇರೋದು. ಮಸ್ಟ್ ನಾನೇನು ಮಾಡ್ತೀನಿ ಅಂದರೆ ಈಗ ಯಶವಂತಪುರದಿಂದ ಬೆಂಗಳೂರಿಂದ ಅಪ್ ಟು ಹಾಸನ 2-3 ಸ್ಟೇಷನ್ ಕವರ್ ಮಾಡ್ತೀನಿ. ಆಮೇಲೆ ಅಲ್ಲಿಂದ ನಿಮ್ಮ ಮೇನ್ ಟಾರ್ಗೆಟ್ ನನಗಿರೋದು ಅಂದರೆ ಹಾಸನ, ಸಕಲೇಶಪುರ, ಇದು ಶಿರಡಿ ಘಾಟ್, ಬಂಟ್ವಾಳ, ಪುತ್ತೂರು. ಆ ರೂಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಆ ರೂಟ್ ನಾನು ಕವರ್ ಮಾಡ್ತೀನಿ. ನಿಮಗೆ ಎಷ್ಟಾಗುತ್ತೋ ಎಲ್ಲ ಫುಲ್ ತೋರಿಸಿ. ಸ್ವಲ್ಪ ಲೆಂತ್ ಆಗ್ಬೋದು, ಯಾಕಂದರೆ ನಾನು ಒಂದು ಇದು ಮಿಸ್ ಮಾಡೋಂಗಿಲ್ಲ. ಆ ರೂಟಲ್ಲಿ ಎಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. WDP4D ಜೊತೆ ಬರ್ತಿದೆ ಗಾಡಿ. ಡಿಪಾರ್ಟ್ ಆಗ್ತಿದೆ ಕಾರವಾರ ಎಕ್ಸ್ಪ್ರೆಸ್ಸು. ನಮ್ಮ ಚಿಕ್ಕಬಳ್ಳಾಪುರ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BAW. ಇವತ್ತೇನು ಅಷ್ಟು ರಶ್ ಇಲ್ಲ ಗಾಡಿ. ಚಿಕ್ಕಬಳ್ಳಾಪುರ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನಲ್ಲಿ ಒಂದು ಲೈನ್
ಲೈನ್ ಹೋಗಿದೆ. ಯಾಕಂದರೆ ನಮ್ಮ ಕುಣಿಗಲ್ ಹಾಸನ ಸಕಲೇಶಪುರ ಲೈನ್ ಹೋಗಿದೆ. ಈಗ ನಾವು ಆ ಲೈನ್ ತೊಗೊತೀವಿ. ಆ್ಯಕ್ಚುಲಿ ಇದು ಚಿಕ್ಕಬಾಣಾವರದಲ್ಲಿ ಲೈನ್ ಡೈವರ್ಟ್ ಆಗಲ್ಲ, ಸೋಲ್ದೇವ್ನಲ್ಲಿ ಬರುತ್ತೆ. ಸೋಲ್ದೇವ್ನಳ್ಳಿಯಿಂದ ಲೈನ್ ಹೊಸಪೇಟೆ ಸೈಡ್ಗೆ ಹೋಗುತ್ತೆ. ನನಗೆ ಹೇಳ್ಬೇಕು ಅಂದರೆ ಸೋಲ್ದೇವ್ನಳ್ಳಿ ಜಂಕ್ಷನ್ ಅನ್ಬೇಕಾಯಿತು. ಈಗ ಚಿಕ್ಕಬಾಣಾವರದ, ಯಾಕಂದರೆ ಎಲ್ಲ ಕಂಟ್ರೋಲ್ ಎಲ್ಲ ಮಾಡೋದು ನಮ್ಮ ಚಿಕ್ಕಬಾಣಾವರದಲ್ಲೇ, ಸೋಲ್ದೇವ್ನಳ್ಳಿ ಸಿಗಲ್ಲ. ಈ ಲೈನ್ ನೋಡ್ತಾ ಇದ್ರಲ್ಲ, ಈ ಲೈನ್ ಬಂದ್ಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನು. ಅಂದರೆ ಸ್ಟ್ರೈಟ್ ಹೋದ್ರೆ ತುಮಕೂರು, ಆ ರೇಟ್ ಬಂದ್ಬಿಟ್ಟು. ಬರೀ 21 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಮ್ಮ ಟ್ರೈನ್ ಬಂದೈತಿ, ಕಾರವಾರ ಎಕ್ಸ್ಪ್ರೆಸ್ ಬಂದೈತಿ. ಈಗ ನೆಲಮಂಗಲಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು NMGA. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 7:21ಕ್ಕೆ, ಅದೇ ನಮ್ಮ ಟ್ರೈನ್ ಬಂದಿದೆ 7:30ಕ್ಕೆ. ಅಂದರೆ 10 ನಿಮಿಷ ಡಿಲೇಲಿದೆ. ಮತ್ತು ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಇಲ್ಲಿ ನೀವು 2 ವಿಸ್ಟಾಡೋಮ್ ಕೋಚ್ ಹಾಕೋಣ ನಿಮ್ಮ ಕಾರವಾರ ಎಕ್ಸ್ಪ್ರೆಸ್ಸೇ. ನಿಮ್ಮ ಮಂಗಳೂರು ಟ್ರೈನಿಗೆ 2 ವಿಸ್ಟಾಡೋಮ್ ಕೋಚ್ ಅಂತ ಇದ್ದೇ ಇರುತ್ತೆ. ಯಾಕಂದರೆ ನಿಮ್ಮ ಮೇನ್ ಸೀನ್ರಿ ನಿಮ್ಗೆ ಸಿಗೋದು ಅಂದರೆ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ಸೀನ್ರಿ ಮಸ್ತಾಗಿರುತ್ತೆ. ನೀವು ಅಕಸ್ಮಾತ್ ವಿಸ್ಟಾಡೋಮ್ ಬುಕ್ ಮಾಡ್ಕೊತೀರಾ ಅಂದರೆ ಬೆಂಗಳೂರಿಂದ ಮಂಗಳೂರು ಬುಕ್ ಮಾಡ್ಕೊಳ್ರಿ, ಮಂಗಳೂರಿಂದ ಬೆಂಗಳೂರು ಬುಕ್ ಮಾಡಬೇಡಿ. ಯಾಕಂದರೆ ಈ ಸೈಡಿಂದ ಬರ್ತಾ ಇಂಜಿನ್ ಬ್ಯಾಕ್ ಸೈಡ್ ಇರುತ್ತೆ, ನಿಮಗೆ ಅಷ್ಟು ವ್ಯೂ ಸಿಗೋಲ್ಲ. ಬೆಂಗಳೂರಿಂದ ಮಂಗಳೂರು ಬುಕ್ ಮಾಡ್ಕೊಂಡು ನಿಮ್ಗೆ ವ್ಯೂಸ್ ಮಸ್ತಾಗಿ ಕಾಣಿಸುತ್ತೆ ವಿಸ್ಟಾಡೋಮ್ ಕೋಚಲ್ಲಿ. ಮತ್ತು ಇಲ್ಲಿ ಟ್ರೈನಲ್ಲಿ ಇಡ್ಲಿ ವಡೆ ತೊಗೊಂಡು 2 ಇಡ್ಲಿ 1 ವಡೆ ಅಂತೂ 50 ರೂಪಾಯಿ ಬಿಟ್ಟು 2 ಇಡ್ಲಿ 1 ವಡೆ. ನಿಮಗೆ ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ನಾನು ಹೇಳಿಲ್ವಾ ನೀವು ಅಕಸ್ಮಾತ್ ಇಡ್ಲಿ ತೊಗೊತೀರಾ ಅಂದರೆ ತಟ್ಟೆಗೆ ಹಾಕ್ಕೊಡ್ತಾರಲ್ಲ ಅದು ತೊಗೊಳ್ಳಿ. ನೀವು ಇಲ್ಲ ಪ್ಯಾಕಲ್ಲಿ ಮಾಡಿರ್ತಾರಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ ಅದು ಟೇಸ್ಟ್. ಯಾವ ಹೇಳೋಕ್ಕಲ್ಲ, ನೈಟಿಂದ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ ನಿಮಗೆ, ತಣ್ಣಗಿರುತ್ತೆ ಗೊತ್ತಿರುತ್ತೆ ಅಷ್ಟೇ ನನಗೆ. ಅಲ್ಲಿ ನೀವು ತಟ್ಟೆಯಲ್ಲಿ ಹಾಕ್ಕೊಡ್ತಾರಲ್ಲ ಬಿಸಿ ಇದೆ ಇಡ್ಲಿ ವಡೆ, ತಿಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ. $16,515 ಕಾರವಾರ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಯಡಿಯೂರಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ಡಬಲ್ ವೈ. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿ ಟೈಮಿಂಗ್ಸು 8:02ಕ್ಕೆ, ಅದೇ ನಮ್ಮ ಟ್ರೈನ್ ಬಂದಿದೆ 8:22ಕ್ಕೆ. ಅಂದರೆ 20 ನಿಮಿಷ ಲೇಟಾಗಿ ಬಂದಿದೆ. ಮತ್ತು ನೀವು ಯಡಿಯೂರಿಗೆ ಏನಕ್ಕೆ ಬರ್ತೀರಾ ಅಂದರೆ ಇಲ್ಲಿ ಸಿದ್ಧಲಿಂಗೇಶ್ವರ ಟೆಂಪಲ್ ಇದೆ, ಇಲ್ಲಿ 10 ನಿಮಿಷ ಅಷ್ಟೇ ವಾಕ್. ರೈಲ್ವೆ ಸ್ಟೇಷನಿಂದ ಆ ಕಡೆ ತೋರಿಸ್ಬೋದು, ಆ ಕಡೆ ಟ್ರೈನ್ ನಿಂತಿದೆ, ನಿಮಗೆ ಅದು ತೋರ್ಸೋಕ್ಕಾಗಲ್ಲ. ಇಲ್ಲಿಂದ 10 ನಿಮಿಷ ವಾಕಲ್ಲಿ ಹೋಗ್ಬೋದು. ಮತ್ತು ಇಡ್ಲಿ ಟೇಸ್ಟ್ ಮಾಡಿ ತೊಗೊಂಡಿದ್ನಲ್ಲ, ಅದಂತೂ ಬಿಸಿಯಾಗಿ ಸೂಪರಾಗಿತ್ತು. ನಾನು ರೆಕಮೆಂಡ್ ಮಾಡ್ತೀನಿ ತೊಗೊಳ್ಳಿ ಅಂತ. ನಾನು ಹೇಳಿದ್ನಲ್ಲ ಪ್ಲೇಟಲ್ಲಿ ಹಾಕ್ಕೊಡ್ತಾರಲ್ಲ ಅದು ತೊಗೊಳ್ಳಿ. ಪ್ಯಾಕ್ ಮಾಡಿರ್ತಾರಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಗಟ್ಟಿ ಇತ್ತು. ಒಬ್ಬರು ಪ್ಯಾಸೆಂಜರ್ ಒಬ್ಬರು ತೊಗೊಂಡಿದ್ರು ಪ್ಯಾಕ್ ಮಾಡಿರೋದು, ಅದು ಚೆನ್ನಾಗಿರಲಿಲ್ಲ, ಫುಲ್ಲು ಗಟ್ಟಿ ಎಸೆದ್ರು ಅದು ಫುಲ್ಲು. ಎಷ್ಟು 45 ರೂಪಾಯಿನೋ 40 ರೂಪಾಯಿ ತೊಗೊಂಡ. ನಾನು ತೊಗೊಂಡಿದ್ದು 50 ರೂಪಾಯಿ. ಬಿಸಿಗಿತ್ತು, ಹೊರ್ತು ಕೊಡ್ಬೋದಿತ್ತು ಇಂತು.
179 ಕವರ್ ಅಪ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ ಹಾಸನ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 10:10ಕ್ಕೆ. ಅದೇ ನಮ್ಮ ಟ್ರೈನ್ ಬಂದಿದೆ 10 ಗಂಟೆಗೆ, ಅಂದರೆ 10 ನಿಮಿಷ ಬಿಫೋರ್ ಬಂದಿದೆ ಗಾಡಿ. ಮತ್ತು ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಪ್ಲಸ್ ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ. ಯಾಕಂದರೆ ಇಲ್ಲಿ ಡಿವಿಷನ್ ಚೇಂಜ್ ಆಗುತ್ತೆ. ಬೆಂಗಳೂರು ಇಷ್ಟ ತನಕ ನಾವು ಇದ್ದಿದ್ದು ಬೆಂಗಳೂರು ಡಿವಿಷನ್ ಅಲ್ಲ, ಈಗ ನಾವು ಹೋಗ್ತಾರೆ ಮಂಗಳೂರು ಹೋಗ್ತಾರೆ ಮೈಸೂರು ಡಿವಿಷನ್. ಅದಕ್ಕೆ ಇಲ್ಲಿ ಲೋಕೋ ಪೈಲಟ್ ಪ್ಲಸ್ ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ. ಮತ್ತು ಇದು ಹಾಸನ ಜಂಕ್ಷನ್ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿಂದ 4 ಲೈನ್ ಹೋಗಿದೆ. ಯಾವುದಪ್ಪ ಅಂದರೆ ಒಂದು ಬಂದ್ಬಿಟ್ಟು ನಾವು ಬಂದ್ವಲ್ಲ ಬೆಂಗಳೂರು ಲೈನು, ಎರಡನೇದು ಬಂದ್ಬಿಟ್ಟು ನಾವು ಹೋಗ್ತಾ ಇದೀವಲ್ಲ ಸಕಲೇಶ್ಪುರ ಶಿರಡಿ ಘಾಟ್ ಮಂಗಳೂರು ಲೈನ್ ಒಂದು ಹೋಗಿದೆ. ಮೂರನೇದು ಬಂದ್ಬಿಟ್ಟು ಒಳ್ಳೆ ನರಸೀಪುರ KR ನಗರ ಮೈಸೂರು ಲೈನ್ ಒಂದು ಹೋಗಿದೆ. 4ನೇದು ಬಂದ್ಬಿಟ್ಟು ಅರಸೀಕೆರೆಯಿಂದ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನ್ ಒಂದು ಹೋಗಿದೆ, ಅದೇ ಹುಬ್ಳಿ ಸೈಡು. ಸೊ ಅರಸೀಕೆರೆ ಹುಬ್ಳಿ ಲೈನ್ ಒಂದು ಹೋಗಿದೆ, ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಮತ್ತು ಇವಾಗ ಆವಾಗಲೇ ಹೋಗಿದ್ದೆ ಯಾರ ಹತ್ರ TT ಹತ್ರ ಹೋಗಿದ್ದೆ. ವಿಸ್ಟಾಡೋಮ್ ಕೋಚನ್ನು ಸೀಟ್ ಸಿಗ್ಬೋದಾ ನಮಗೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಅಂತ. ಅವ್ರು ಹೇಳ್ತಾರೆ ನಮ್ಮ ಬೇಕಾದ್ರೆ ಸುಬ್ರಹ್ಮಣ್ಯದಿಂದ ಬುಕ್ಕಿಂಗ್ ಸೀಟ್ ಕೊಡ್ತೀನಿ ನಿಮಗೆ ಅಪ್ ಟು ಕಾರವಾರವರೆಗೂ ಅಂದರು. ನಮಗೆ ಬೇಕಾಗಿರೋದೇ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯದವರೆಗೂ. ಇವರು ಸುಬ್ರಹ್ಮಣ್ಯ ಆದಮೇಲೆ ಕೊಡ್ತೀನಿ ಅಂತಾರೆ. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ. ಹೇಳಬೇಕು ಅಂದರೆ ನಮ್ಮ ಚನ್ನರಾಯಪಟ್ಟಣ ಬಿಟ್ಟಿದ್ದು 9:15ಗೆ. ಆ್ಯಕ್ಚುಲಿ ಚನ್ನರಾಯಪಟ್ಟಣ ಟೈಮಿಂಗ್ಸ್ ಇದ್ದಿದ್ದು 9 ಗಂಟೆಗೆ ಟೈಮಿಂಗ್ಸ್ ಇತ್ತು. ಏನೋ ಚನ್ನರಾಯಪಟ್ಟಣ ಅರೈವ್ ಆಗಿ ಇವನು ಬಂದಿದ್ದು 9:15ಗೆ ಬಂದ, ಅರ್ಧ ಗಂಟೆ ಲೇಟಾಗಿ ಬಂದ. ಅದು ಚನ್ನರಾಯಪಟ್ಟಣದಿಂದ ಹಾಸನ್ಗೆ ಬರೀ 44 ಕಿಲೋಮೀಟ್ರೇನೋ ಆಗುತ್ತೆ, 33 ಏನು ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೂ 1 ಅವರ್ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. ಇನ್ನು ಚನ್ನರಾಯಪಟ್ಟಣದಿಂದ ಹಾಸನ್ಗೆ 1 ಅವರ್ ಸ್ಲ್ಯಾಂಗ್ ಕೊಟ್ಟಿದ್ದಾನೆ. ಅದಕ್ಕೆ ಇದು ಬೇಗ ಕವರ್ ಅಪ್ ಆಗಿದೆ. ಅದು ಬೇರೆ 10 ನಿಮಿಷ ಬಿಫೋರ್ ಇದು. ಅರ್ಧ ಗಂಟೆ ಲೇಟಲ್ಲಿ ಇದ್ದಿದ್ದು ಗಾಡಿ, ಈಗ 10 ನಿಮಿಷ ಬಿಫೋರಲ್ಲೇ ಬಂದಿದೆ. ಮತ್ತು ನಿಮ್ಗೆ ಇಲ್ಲಿಂದ ಹಾಸನಲ್ಲಿ ಎಲ್ಲ ಥರ ಇದು ಸೈಡ್ ಪ್ಯಾಂಟ್ರಿ ಕೋಚ್ ಇದೆ. ಇಲ್ಲಿಂದ ಎಷ್ಟು ಸೈಡ್ ಪ್ಯಾಂಟ್ರಿ ಹತ್ತುತ್ತಾರೆ, ಪ್ಯಾಂಟ್ರಿ ಕೋಚ್ ಇಲ್ಲ, ಇದು ಸೈಡ್ ಪ್ಯಾಂಟ್ರಿ ಕೋಚ್ ಇದೆ. ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ಹಾಸನ್ ಜಂಕ್ಷನಿಂದ. ಹಾಂ, ಹೇಮಾವತಿ ನದಿ. ಹಿಂಗೆ ಕನ್ಸ್ಟ್ರಕ್ಷನ್ ನಡೀತಾರಂಗಿದೆ ಇಲ್ಲ. ಒನ್ ಸಿಕ್ಸ್ ಫೈವ್ 15 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಬಂದಿದೆ. ಎಲ್ಲಿಗೆ ಹೇಳಿದ್ರೆ ಸಕಲೇಶ್ಪುರಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SKLR. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 11:05ಕ್ಕೆ. ಅದೇ ನಮ್ಮ ಟ್ರೈನ್ ಬಂದೈತ್ರಿ 11:07ಕ್ಕೆ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಬ್ರೇಕರ್ಸ್ ಎಕ್ಸ್ಟ್ರಾ ಇಂಜಿನ್ ಹಾಕ್ತಾರೆ. ಅದು ಬ್ರೇಕರ್ಸ್ ಏನಕ್ಕೆ ಅಂದರೆ ಇಲ್ಲಿಂದ ನಾವು ಇರೋದೀಗ 900 ಎಲಿವೇಷನಲ್ಲಿ. ಸುಬ್ರಹ್ಮಣ್ಯ ಇರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 55 ಕಿಲೋಮೀಟ್ರ್ ಆಗ್ತದೆ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ 55 ಕಿಲೋಮೀಟ್ರ್ ಆಗುತ್ತೆ. ಅದು ಸ್ಲೋಪ್ ಇದೆ. ಎಷ್ಟು 114 ಕಿಲೋಮೀಟ್ರ್ ಎಲಿವೇಷನ್ ಇದೆ. ಇಲ್ಲಿ 900ರಿಂದ ಹತ್ಕೊಂಡು ಇಲ್ಲಿ ಸಕಲೇಶ್ಪುರ ಬಂದ್ಬಿಟ್ಟು 900 ಇದೆ. ಸುಬ್ರಹ್ಮಣ್ಯ ಬಂದ್ಬಿಟ್ಟು 114 ಎಲಿವೇಷನ್ ಇದೆ. ಅದರಿಂದ ಇಲ್ಲಿ ಎಕ್ಸ್ಟ್ರಾ ಬ್ರೇಕರ್ಸ್ ಅಟ್ಯಾಚ್ ಒಂದೇ ಇಂಜಿನಿಂದ ಇದು ಬ್ರೇಕ್ ತಡೆಯಲ್ಲ ಗಾಡಿ. ಅದಕ್ಕೆ ಎಕ್ಸ್ಟ್ರಾ 2 ಇಂಜಿನ್ ಅಟ್ಯಾಚ್ ಮಾಡ್ಕೊತಾರೆ. ಇದು ಹಿಂಗಿರುತ್ತೆ. ಇವಾಗ ನಾನು ಮಳೆ ಬರಲಿ ಅಂತ ನಾನು ತುಂಬ ಕಾಯ್ತಾ ಇದ್ದೀನಿ. ಮಳೆ ಬಂದರೆ ಒಳ್ಳೆ ಮಸ್ತ್ ಸೀನ್ರಿ ಸಿಗುತ್ತೆ. ಏನೇವೋ ಕೇಳ್ಕೊಳ್ಳಿ ಮಳೆ ಬರಲಿ ಅಂತ.
ನೋಡುವ ಹೆಂಗೆ ಯಾವ ಥರ ಸಿಗುತ್ತೆ ವ್ಯೂ. ಮತ್ತು ಇವಾಗ ಇಲ್ಲಿವರೆಗೂ ಬರೀ ಬಿಸಿಲಿತ್ತು, ಬಿಸಿಲಿನ ಒಣಗೋಗಿತ್ತು ನಮ್ಮ ಶಿರಡಿ ಘಾಟು. ಇವಾಗ ಮಳೆ ಬಂದಿದೆ, ಹೆಂಗೆ ಪ್ರಕೃತಿ ಹೆಂಗಿದೆ, ಸೌಂದರ್ಯವಾಗಿದೆ, ಎಷ್ಟು ಸೌಂದರ್ಯವಾಗಿದೆ ಅಂತ ನೋಡುವ. ಬನ್ನಿ ಹೋಗುವ. ಒಂದು ಆ ಕಡೆ ಯಾಕೆ ಹೇಳಬೇಕು ಅಂದರೆ, ನೀವು ಇದು ನೋಡಬೇಕು, ನೀವು ಶಿರಡಿ ಘಾಟ್ ನೋಡಬೇಕು, ಒಳ್ಳೆ ವ್ಯೂ ಇರಬೇಕು ಅಂದರೆ ಆ ಕಡೆ ಹೋಗ್ಬೇಕು. ಆ ಕಡೆ ಡೋಡಿ ಇಟ್ಕೊಬೇಕು. ನೋಡೋಣ. ನಿಮಿಷ ಆಲ್ಟ್ ಆದಮೇಲೆ ಎರಡು ಬ್ಯಾಂಕರ್ಸ್ ಅಟ್ಯಾಚ್ ಆದಮೇಲೆ 2 ಇಂಜಿನು ಡಿಪಾರ್ಟ್ ಆಗ್ತಿದೆ ಸಕಲೇಶ್ಪುರದಿಂದ. ಇನ್ನು ಜರ್ನಿ ಇವಾಗಿಂದ ಸ್ಟಾರ್ಟ್ ಆಗೋದು. ಇವಾಗ ವ್ಯೂಸು ಮಸ್ತ್. ನನಗೆ ಮಳೆ ಬಂದರೆ ಅಂತ ತುಂಬ ಅನ್ಕೊತೀನಿ, ಮಳೆ ಬಂದರೆ ಸಾಕು ಅಂತ. ಯಾಕಂದ್ರೆ ಒಳ್ಳೆ ಮಸ್ತ್ ವ್ಯೂ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿಂದ ಡಿಪಾರ್ಟ್ ಆಗಬೇಕಾಗಿದ್ದ ಟೈಮಿಂಗ್ಸು 11:20ಕ್ಕೆ, ಆದರೆ ಇವಾಗ ನಾವು ಡಿಪಾರ್ಟ್ ಆಗ್ತಿದ್ದೀವಿ 11:30ಕ್ಕೆ. ಅಂದರೆ 10 ನಿಮಿಷ ಡಿಲೇಲಿಂದ ಡಿಪಾರ್ಟ್ ಆಗ್ತಿದೆ ಗಾಡಿ. ಇವಾಗ ನಿಮ್ಮ ಮಗದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಜರ್ನಿನ. ಯಾರು ಟ್ಯಾಕ್ ಮೇಲೆ ಕಸ ಎಸಿಬೇಡಿ. ಸ್ಟೇಷನಲ್ಲೂ ಹೇಳ್ತಾಯಿದ್ರು ಮೈಕಲ್ಲಿ, ಕಸ ಯಾರು ಎಸಿಬೇಡಿ ಅಂತ. ಆದರೂ ಎಸಿತಾರೆ ಜನಗಳು.
ಹಡಗರವಳ್ಳಿಗೆ ಎಂಟ್ರಾಗ್ತಿದೆ ಗಾಡಿ, ಎಂಟ್ರಾಗ್ತಿದೆ ಸ್ಟೇಷನ್ ಒಳಗಡೆ. ಲೂಪ್ ಲೈನಲ್ಲಿ ಎಳೀತಾ ಇದೆ ಗಾಡಿ ಅದು. ಗುಂಡಾ ಓಯ್ ಚಾರ್ಮುಡಿ ಘಾಟ್ ಅಲ್ಲ ಅದು. ಡ್ಯಾಮ್ ಅದು ಚೆಕ್ ಡ್ಯಾಮ್, ಡ್ಯಾಮ್. ಸ್ಟಾಪ್ ಇದೆ ಗಾಡಿ. ಕೊಡ್ತಾರೆ ಅದಕ್ಕೆ 241 ಕಿಲೋಮೀಟರ್ ಕವರ್ ಅಪ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಇಲ್ಲಿಗೆ ಇಲ್ಲಿ ಸುಬ್ರಹ್ಮಣ್ಯ ರೋಡ್ಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು SB HR ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು. ಟೈಮಿಂಗ್ಸು 2:25ಕ್ಕೆ. ಅದೇ ನಮ್ಮ ಟ್ರೈನ್ ಬಂದು 2:40ಕ್ಕೆ. 6515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಟೋಟಲ್ 610 ಕಿಲೋಮೀಟರ್ ಕವರ್ ಮಾಡುತ್ತೆ. 10 ಕಿಲೋಮೀಟರ್ ಹೋಗುತ್ತೆ. 610 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಇದು ತೊಗೊಳುತ್ತೆ 16 ಗಂಟೆ 10 ನಿಮಿಷ ತೊಗೊಳುತ್ತೆ. ಏನು ಬೆಂಗಳೂರಿಂದ ಕಾರವಾರ ರೀಚ್ ಆಗೋಕ್ಕೆ. ಟೋಟಲ್ ಸ್ಟಾಪ್ಸ್ ಬಂದ್ಬಿಟ್ಟು 24 ಹಾಲ್ಸ್ ಇದೆ.
ಸುಬ್ರಹ್ಮಣ್ಯಗೆ ಧರ್ಮಸ್ಥಳಕ್ಕೆ ಆರಾಮಾಗಿ ರೀಚ್ ಆಗೋದು. ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬರೀ 60 ಕಿಲೋಮೀಟರ್ ಆಗುತ್ತೆ. ಬರೀ 1 ಅವರ್ ಜರ್ನಿ, 1 ಕಾಲು ಗಂಟೆ ಜರ್ನಿ. ಇಲ್ಲಿಂದ ನಿಮಗೆ ಬಸ್ ಸಿಗುತ್ತೆ, ಆಟೋ ಸಿಗುತ್ತೆ, ವ್ಯಾನ್ ಸಿಗುತ್ತೆ. ಬಸ್ಸಲ್ಲಿ ಹೋದರೆ ನೀವು 60 ರೂಪಾಯಿ ತೊಗೊತಾನೆ. ಇದು ವ್ಯಾನಲ್ಲಿ ಹೋದರೆ 110 ರೂಪಾಯಿ ತೊಗೊತಾನೆ. ಆಟೋದಲ್ಲಿ ಹೋದರೆ ಸೇಮ್ 110, 150 ರೂಪಾಯಿ ತೊಗೊತಾನೆ. ಆಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ಸುಬ್ರಹ್ಮಣ್ಯದಿಂದ. ನೋಡಿ ಎಲ್ಲ ಅಮೃತ್ ಭಾರತ್ ಸ್ಕೀಮಲ್ಲಿ ರೆಡಿ ಆಗ್ತಿದೆ ಇನ್ನು ಎಲ್ಲ. ಟೆಂಪ್ರರಿ ರೈಲ್ವೆ ಸ್ಟೇಷನ್ ಎಕ್ಸಿಟ್. ಇಲ್ಲಿ ವೇಟಿಂಗ್ ಹಾಲು ಹಂಗಿದೆ. ಏನು ಹೊಸ್ದಾಗಿ ಮಾಡ್ತಾವ್ರಾ ಏನು? ನೋಡಿ ನೀವು ಬಸ್ಗಳಿಗೆ ಹೋಗ್ಬೇಕು ಅಂದರೆ ಇಲ್ಲಿದ್ದಾವೆ ಬಸ್ಸು. ಇಲ್ಲೊಂದಿದೆ KSRTC, ಅಲ್ಲೊಂದಿದೆ. ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಆರಾಮ್ ಬಸ್ಗಳು ನಿಮಗೆ. UBL WDG 4D ಇವೆಲ್ಲ ಬ್ಯಾಂಕರ್ಸು. ಇದೇ ಇಂಜಿನ್ ಆಗಾಗ ನಮಗೆ ಸಕಲೇಶ್ಪುರದಿಂದ ಬ್ರ್ಯಾಂಕರ್ಸ್ ಹಾಕೊಂಬಂದಿದೆ. ಇದಾದ್ಮೇಲೆ ಅದೇ ಮಂಗಳೂರಿಗೆ 1 ಅವರ್ ಅಲ್ಲ. 16,515 ಕಾರವಾರ ಎಕ್ಸ್ಪ್ರೆಸ್ ಬಂದಿದೆ. ಈಗ ಕಬಾಕಪ್ಪು ತೆರಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು KBPR. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿ ಟೈಮಿಂಗ್ಸು 3 ಗಂಟೆ 8 ನಿಮಿಷಕ್ಕೆ. ಅದೇ ನಮ್ಮ ಟ್ರೈನ್ ಬಂದಿದೆ 3 ಗಂಟೆ 31 ನಿಮಿಷಕ್ಕೆ, ಅಂದರೆ 23 ನಿಮಿಷ ಡಿಲೇಲಿ ಬಂದಿದೆ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಇದು 16,515 ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಬಗ್ಗೆ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನಿಮಗೆ 14 ಕೋಚ್ ಜೊತೆ ಓಡುತ್ತೆ ಗಾಡಿ. ಅದರಲ್ಲಿ 2 ಜನರಲ್ ಕ್ಲಾಸ್, 7 ಸೆಕೆಂಡ್ ಸೀಟಿಂಗ್ ಕೋಚು, 1 AC ಚೇರ್ ಕಾರು, 2 ವಿಸ್ಟಾಡೋಮ್ ಕೋಚ್ ಜೊತೆ ಓಡುತ್ತೆ. ಅದರಲ್ಲಿ ನಿಮಗೆ ಫೇರ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಎಂಟು ಟ್ರಾವೆಲ್ ಮಾಡ್ತೀರಾ ಅಂದರೆ ಯಶವಂತಪುರಿಂದ ಕಾರವಾರದವರೆಗೂ ಸೆಕೆಂಡ್ ಸೀಟಿಂಗ್ ಕೋಚ್ ಬಂದ್ಬಿಟ್ಟು 240 ರೂಪಾಯಿ. AC ಚೇರ್ ಕಾರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 890 ರೂಪಾಯಿ. ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದರೆ ವಿಸ್ಟಾಡೋಮ್ ಕೋಚಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ 2,415 ರೂಪಾಯಿ. ಇದರಲ್ಲಿ ಪ್ಯಾಂಟ್ರಿ ಕೋಚ್ ಇಲ್ಲ, ಸೈಡ್ ಪ್ಯಾಂಟ್ರಿ ಇದೆ. ನಿಮ್ಗೆ ಇಡ್ಲಿ, ವಡೆ, ಪಲಾವು, ಮೊಸರನ್ನ ಎಲ್ಲ ಸಿಗುತ್ತೆ. ಸೆಕೆಂಡ್ ಮ್ಯಾಂಡವಿ ಎಕ್ಸ್ಪ್ರೆಸ್ ಇದೆ. ಪುಟ್ಕಿವಿ ನಾನು ಬೆಳಗ್ಗೆಯಿಂದ ನೋಡ್ತೇನೆ, ಒಂದ್ರ ಮೇಲೆ ಒಂದು ಬರ್ತಾನೆ ಇದೆ. ಒಂದು ಇಲ್ಲ. ಬನ್ನಿ, ಆರನೇ ಆಯಿತು, ಡಿಪಾರ್ಟ್ ಆಗೋಣ. 112 ಎಷ್ಟು ನಿಮಿಷ? ಅಲ್ಲೇ 2 ನಿಮಿಷ. WDP 4D ಒಂದು ಕಳಿಸ್ತದೆ ಅಲ್ಲಿ. ಆ ಕಡೆ ಇಲ್ಲ ಗೂಡ್ಸ್. ಆ ಕಡೆ ಒಂದು ನಿಂತವನಲ್ಲಿ, ಆ ಕಡೆ ಒಂದು ನಿಂತಿದೆ ಇನ್ನೊಂದು ವಿಜಯಪುರ ಗಾಡಿ. ಅರ್ಧ ಗಂಟೆಯಿಂದ ಬಂದು ಕಾಯ್ಕೊಂಡು ನಿಂತವನಲ್ಲಿ. WDP 4D ಆ ಕಡೆ ಒಂದು ನಿಂತಿರುತ್ತೆ.
ಫೈನಲಿ ನಮ್ಮ ಟ್ರೈನ್ ಬಂದಿದೆ. ಈಗ ಬಂಟ್ವಾಳಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BNTL. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 3:38ಕ್ಕೆ. ಅದೇ ನಮ್ಮ ಟ್ರೈನ್ ಬಂದಿದೆ 3:55ಕ್ಕೆ, ಅಂದರೆ 15 ನಿಮಿಷ ಡಿಲೇಲಿ ಬಂದಿದೆ ಗಾಡಿ. ಮತ್ತು ಇದು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಮಂಗಳೂರವರೆಗೂ ಹೋಗ್ತಾಯಿಲ್ಲ, ಇಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಬಂಟ್ವಾಳದಲ್ಲಿ ಡಿಬೋರ್ಡ್ ಮಾಡ್ತೀವಿ. ಇದು ಮಂಗಳೂರವರೆಗೂ ಹೋಗ್ತಾನೆ. ಮಂಗಳೂರಿಂದ ಲೋಕೋ ರಿವರ್ಸಲ್ ಆಗಿ ಲೋಕೋ ರಿವರ್ಸಲಿಂದ ಈಗ ನಾವು ಬಂದು ಅದೇ ರೂಟಲ್ಲಿ ವಾಪಸ್ ಹೋಗುತ್ತೆ ಲೋಕೋ ರಿವರ್ಸಲ್ಲಿ. ಮತ್ತು ಇದು ಆಗುತ್ತೆ ಡೀಸೆಲಿಂದ ಎಲೆಕ್ಟ್ರಿಕ್ ಲೋಕೋನೂ ಹೋಗ್ತಾನೆ. ಯಾಕಂದ್ರೆ WP4 ಫುಲ್ ಎಲೆಕ್ಟ್ರಿಫೈಡ್ ರೂಟ್ ಇರೋದ್ರಿಂದ WP4 ಅದಕ್ಕೂ ನಮ್ಮ ಹೀರೋ ಶೆಡ್ ಹಾಕೊಂಡು ಹೋಗುತ್ತೆ ಗಾಡಿ. ವಾಪಸ್ ರಿಟರ್ನು ಪಡೀಲ್ ಬೈಪಾಸ್ ಬಂದು ಪಡೀಲ್ ಬೈಪಾಸಿಂದ ಉಡುಪಿ, ಕುಂದಾಪುರ, ಬೈಂದೂರಿಂದ ಇದಕ್ಕೆ ಹೋಗ್ತೇನೆ, ಇಲ್ಲಿ ಕಾರವಾರಕ್ಕೆ ಹೋಗ್ತೇನೆ. ನೈಟ್ 10-10:30 ರೀಚ್ ಆಗುತ್ತೆ. ನಿಮಗೆ ಶಿರಡಿ ಘಾಟ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಯಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.